ಅದು ಊರ ಮಧ್ಯಭಾಗದಲ್ಲಿರುವಂತಹ ಸರ್ಕಾರಿ ಶಾಲೆ. ಪ್ರತಿನಿತ್ಯವೂ ಕೂಡ ನೂರಾರು ವಿದ್ಯಾರ್ಥಿಗಳು ಅಲ್ಲಿ ಪಾಠ ಪ್ರವಚನವನ್ನು ಕೇಳ್ತಾರೆ. ಅದೇ ಸರ್ಕಾರಿ ಶಾಲೆಯ ಜಾಗವನ್ನು ಈಗ ಊರಿನ ಜನರು ತಿಪ್ಪೆಯಾಗಿ ಮಾಡಿಕೊಂಡಿದ್ದಾರೆ. ಕಸ ಕಡ್ಡಿಯನ್ನು ತಂದು ಹಾಕ್ತಾ ಇದ್ದಾರೆ. ಅದರ ಪರಿಣಾಮ ಈ ಗಲೀಜಾಗಿರುವಂತಹ ಹದಗೆಟ್ಟಿರುವಂತಹ ಪರಿಸರದಲ್ಲಿಯೇ ವಿದ್ಯಾರ್ಥಿಗಳು ಪಾಠ ಕೇಳಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲಿ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಮಕ್ಕಳು ಪಾಠ ಕಲಿಯುವ ಶಾಲೆಗೆ ಇದೆಂಥ ಸ್ಥಿತಿ? ಇದೇನು ಸರ್ಕಾರಿ ಶಾಲೆಯ ಕಸದ ತೊಟ್ಟಿಯ? ಗ್ರಾಮದ ನಿರ್ಲಕ್ಷ್ಯದಿಂದ ಕಸದ ತೊಟ್ಟಿಯಾಗಿರೋ ಶಾಲೆ. ಒಂದೆಡೆ ಕಸದ ರಾಶಿ, ಕಟ್ಟಡದ ತ್ಯಾಜ್ಯ, ಕಿತ್ತು ಹಾಕಿರುವ ಕಾಂಕ್ರೀಟ್ ರಸ್ತೆಯ ತ್ಯಾಜ್ಯ. ಇನ್ನೊಂದೆಡೆ ಶಾಲಾ ಕಟ್ಟಡದ ಎದುರಲ್ಲೇ ಬೆಳೆದು ನಿಂತ ಬೇಲಿ, ಬೀಳುವ ಹಂತದಲ್ಲಿರುವ ಓವರ್ ಹೆಡ್ ಟ್ಯಾಂಕ್. ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ಕೋಲಾರ ತಾಲೂಕು ಕೋಡಿಕಣ್ಣೂರು ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ. ಈ ಶಾಲೆಗೆ ಮೀಸಲಾದ 2 ಎಕರೆ ಜಾಗದಲ್ಲಿ ಶಾಲಾ ಕಟ್ಟಡವೂ ಇದೆ. ಜೊತೆಗೆ ಶಾಲೆಯ ಆವರಣದಲ್ಲಿ ಮಕ್ಕಳಿಗೆ ಆಟವಾಡಲು ಇರಬೇಕಿದ್ದ ಮೈದಾನದ ಜಾಗದಲ್ಲಿ ಮಾತ್ರ ರಾಶಿ ರಾಶಿ ಕಸವಿದೆ. ಒಟ್ಟು 110 ಮಕ್ಕಳು ಓದುವ ಶಾಲೆ ಮುಂದೆ ಗ್ರಾಮಸ್ಥರು ಕಸ ಎಸೆಯುತ್ತಿದ್ದಾರೆ. ಸರ್ಕಾರಿ ಶಾಲೆಗಳಿಗಾಗಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡುತ್ತೆ. ಆದರೆ ಇಲ್ಲೊಂದು ಶಾಲೆ ಕಸದ ತೊಟ್ಟಿಯಾಗಿ ಪರಿಣಮಿಸಿರ್ತಕ್ಕಂಥದ್ದು. ಯಾಕಂದರೆ ಈ ಶಾಲೆಗೆ ಕಾಂಪೌಂಡ್ ಇಲ್ಲದ ಕಾರಣ ಈ ಗ್ರಾಮಸ್ಥರು ಇದನ್ನು ಕಸದ ತೊಟ್ಟಿಯಾಗಿ ನಿರ್ಮಾಣ ಮಾಡ್ಕೊಂಡಿರ್ತಕ್ಕಂಥದ್ದು. ನಾವಿವತ್ತು ನೋಡೋದಾದರೆ ಇದು ಕೋಲಾರ ನಗರಕ್ಕೆ ಕೂಗಳತೆ ದೂರದಲ್ಲಿರುವಂಥ ಕೋಡಿಕಣ್ಣೂರು ಗ್ರಾಮ. ಈ ಗ್ರಾಮದಲ್ಲಿರುವಂಥ ಸರ್ಕಾರಿ ಶಾಲೆ ಈಗಾಗಲೇ ಇದು ನೋಡೋದಾದರೆ ಕಸದ ರಾಶಿ, ಜೊತೆಗೆ ಒಂದು ರೀತಿಯಲ್ಲಿ ನೀರು ಹರಿಯುವಂಥ ಒಂದು ಚರಂಡಿಯಾಗಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇಲ್ಲಿ ಈಗಾಗಲೇ ನಿರ್ಮಾಣ ಹಂತದ ಕಟ್ಟಡ ಇರ್ತಕ್ಕಂಥದ್ದು, ಜೊತೆಗೆ ಏನು ಕಟ್ಟಡದ ತ್ಯಾಜ್ಯಗಳನ್ನು ತಂದು ಸುರಿದಿರ್ತಕ್ಕಂಥದ್ದು. ಆ ಭಾಗದಲ್ಲಿ ಸಗಣಿ ಕಸ ಎಲ್ಲವನ್ನೂ ಕೂಡ ಸುರಿಯುವಂಥದ್ದು. ಈ ಭಾಗದಲ್ಲಿ ಕಸದ ರಾಶಿಯನ್ನು ಸುರಿದಿರ್ತಕ್ಕಂಥದ್ದು, ಜೊತೆಗೆ ನಿರ್ಮಾಣ ಹಂತದ ಒಂದು ಓವರ್ ಹೆಡ್ ಟ್ಯಾಂಕ್ ಬೇರೆ. ಜೊತೆ ಇಲ್ಲಿ ನೋಡೋದಾದರೆ ಇಲ್ಲಿ ಕಸದ ರಾಶಿಯನ್ನು ಸುರಿದಿರ್ತಕ್ಕಂಥದ್ದು. ಈ ಭಾಗದಲ್ಲಿ ಇದೊಂದು ರೀತಿಯ ಕಸದ ಡಂಪಿಂಗ್ ಯಾರ್ಡ್ ಆಗಿ ಈ ಒಂದು ಶಾಲಾ ಆವರಣವನ್ನು ಈ ಗ್ರಾಮಸ್ಥರು ಮಾಡ್ಕೊಂಡಿರ್ತಕ್ಕಂಥದ್ದು. ಹಲವು ಬಾರಿ ಮನವಿಗಳನ್ನು ಕೊಟ್ಟರು, ಜೊತೆಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಅನ್ನೋಂಥದ್ದು ಸದ್ಯ ಗ್ರಾಮಸ್ಥರ ಆರೋಪ ಆಗಿರ್ತಕ್ಕಂಥದ್ದು. ಈ ಮಧ್ಯೆ ತಮ್ಮ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ ಅನ್ನೋದನ್ನು ಕೂಡ ಮರೆತು ಸಾಕಷ್ಟು ಕಸದ ಡಂಪಿಂಗ್ ಯಾರ್ಡ್ ಆಗಿ ಈ ಒಂದು ಭಾಗವನ್ನು, ಅಂದರೆ ಈ ಒಂದು ಸರ್ಕಾರಿ ಶಾಲೆ ಆವರಣವನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಒಂದು ರೀತಿಯ ವಿಪರ್ಯಾಸ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಒಂದು ಸರ್ಕಾರಿ ಶಾಲೆಯಲ್ಲಿ 180ಕ್ಕೂ ಹೆಚ್ಚು ಮಕ್ಕಳಿದ್ದಾರೆ. ಜೊತೆಗೆ ಇದೊಂದು ಅಂಗನವಾಡಿ ಶಾಲೆ ಆಗಿರ್ತಕ್ಕಂಥದ್ದು. ಇಲ್ಲಿ ಪುಟ್ಟ ಮಕ್ಕಳಿರ್ತಾರೆ. ಇಲ್ಲಿ ಪ್ರೌಢಶಾಲೆ ಅಂದರೆ 1ರಿಂದ 8ರ ತನಕ ಓದುವಂಥ 180 ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸವನ್ನು ಕಲಿತಾ ಇದ್ದಾರೆ. ಆದರೆ ಇಲ್ಲಿ ಸುಸಜ್ಜಿತವಾದ ಆಟದ ಮೈದಾನ ಇಲ್ಲ, ಬದಲಾಗಿ ಇದೊಂದು ಕಸದ ರಾಶಿಯ ತೊಟ್ಟಿಯಾಗಿ ಪರಿಣಮಿಸಿರ್ತಕ್ಕಂಥದ್ದು. ಜೊತೆಗೆ ಒಂದಷ್ಟು ಕಟ್ಟಡಗಳು ಕೂಡ ಬಿರುಕು ಬಿಟ್ಟಿರ್ತಕ್ಕಂಥದ್ದು. ಇನ್ನು ಈ ಭಾಗದಲ್ಲಿ ಓವರ್ ಹೆಡ್ ಟ್ಯಾಂಕ್ ಇರ್ತಕ್ಕಂಥದ್ದು, ಅದು ಕೂಡ ಕುಸಿಯುವ ಹಂತವನ್ನು ತಲುಪಿರ್ತಕ್ಕಂಥದ್ದು. ಇಲ್ಲಿ ಸಾಕಷ್ಟು ಜನ ಮಕ್ಕಳು ಈ ಭಾಗದಲ್ಲಿ ಓಡಾಟವನ್ನು ಮಾಡ್ತಾರೆ. ಜೊತೆಗೆ ಇದು ಒಂದು ರೀತಿಯಲ್ಲಿ ಆತಂಕದಲ್ಲೇ ಮಕ್ಕಳು ಕಲಿಯುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇದು ಕೋಡಿಕಣ್ಣೂರು ಗ್ರಾಮದ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಒಂದು ದುಸ್ಥಿತಿ ಅಂತಲೇ ಹೇಳ್ಬೋದು. ಒಟ್ಟಾರೆ ಸರ್ಕಾರಿ ಶಾಲೆಗೆ ಕಾಂಪೌಂಡ್ ಇಲ್ಲದ ಕಾರಣ ಇದೊಂದು ಅಕ್ರಮ ಚಟುವಟಿಕೆಗಳ ತಾಣ, ಜೊತೆಗೆ ಕಸದ ರಾಶಿಯನ್ನು ಸುರಿಯುವಂಥ ಡಂಪಿಂಗ್ ಯಾರ್ಡ್ ಆಗಿ ಈ ಒಂದು ಸರ್ಕಾರಿ ಶಾಲೆ ನಿರ್ಮಾಣ ಆಗಿರ್ತಕ್ಕಂಥದ್ದು ನಿಜಕ್ಕೂ ಒಂದು ರೀತಿಯ ವಿಪರ್ಯಾಸ ಅಂತಲೇ ಹೇಳ್ಬೋದಾಗಿದೆ. 2 ಎಕರೆ ಸರ್ಕಾರಿ ಶಾಲೆಯ ಆವರಣದಲ್ಲಿ ಅಂಗನವಾಡಿಯಿಂದ ಹಿಡಿದು 8ನೇ ತರಗತಿವರೆಗೆ ಮಕ್ಕಳು ವ್ಯಾಸಂಗ ಮಾಡ್ತಾರೆ. ಈ ಶಾಲೆಗೆ ಬರುವ ಮಕ್ಕಳ ಆಟ ಪಾಠ ಉದ್ಯಾನವನಕ್ಕೆ ಈ ಜಾಗ ಸಾಲದು ಎನ್ನುವಂತಿದೆ. ಹೀಗಿರುವಾಗ ಇದೇ ಶಾಲೆ ಆವರಣದಲ್ಲಿ ಗ್ರಾಮಕ್ಕೆ ನೀರು ಸರಬರಾಜು ಮಾಡುವ ಓವರ್ ಹೆಡ್ ಟ್ಯಾಂಕ್ ಇದ್ದು ಅದು ಕೂಡ ಈಗಲೋ ಆಗಲೋ ಬೀಳುವ ಹಂತದಲ್ಲಿದೆ. ಸರ್ಕಾರಿ ಶಾಲೆ ಒಳಗಡೆ ಅನೇಕ ಚಟುವಟಿಕೆಗಳು ನಡೀತಾ ಇದೆ. ಇಲ್ಲಿ ಕಾಂಪೌಂಡ್ ಒಳಗಡೆ ಬಂದು ಎಣ್ಣೆ ಹೊಡೆಯೋದು ಇರ್ಬೋದು, ಸಿಗರೇಟ್ ಹೊಡೆಯೋದು, ಗಾಂಜಾ ಹೊಡೆಯೋದು ಎಲ್ಲ ಇರ್ಬೋದು. ಇಲ್ಲಿ ಅಕ್ಕಪಕ್ಕ ಮನೆಗಳು ನೋಡಿದರೆ ಸರ್ ಎಲ್ಲ ಗಲೀಜು, ಕಾಂಪೌಂಡ್ ಇರ್ತಕ್ಕಂಥ ಒಳಗಡೆ ಸಿಮಸ್ ಇರ್ತದೆ ಅವ್ರದ್ದು. ಆ ಗಂಜನ ಎತ್ತಿ ಕಡೆನೇ ಇಡ್ತಾರೆ. ಇಲ್ಲಿ ಆಚೆ ಕಡೆ ಇರೋ ಗಲೀಜೆಲ್ಲ ತಂದು ಒಳಗಡೆನೇ ಸುರಿತಾರೆ. ಸರ್ಕಾರಿ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾನು ಹಲವಾರು ಬಾರಿ ಹೇಳಿದ್ದೀನಿ. PDOಗೂ ಕೊಟ್ಟಿದ್ದೀನಿ, AC ಅವ್ರಿಗೂ ಕೊಟ್ಟಿದ್ದೀನಿ, ತಹಸೀಲ್ದಾರ್ಗೂ ಕೊಟ್ಟಿದ್ದೀನಿ. ಇಷ್ಟು ಕೊಟ್ಟರೆ ಕೂಡ ಯಾರೂ ಸೂಕ್ತವಾದ ಕ್ರಮ ತಿರುಗಿಸಿಲ್ಲ. ಊರಿನ ಗ್ರಾಮಸ್ಥರಿಗೆಲ್ಲ ಹೇಳಿದೆ, ಸರ್ ಹಿಂಗಿದೆ ಪರಿಸ್ಥಿತಿ, ಏನು ಮಾಡೋದು ಸರ್ ಅಂತ ಹೇಳಿದೆ. ಅವರು ಒಂದು ಲೆಟ್ರ್ ಕೊಟ್ಟು ನೋಡೋಣಪ್ಪ ಅಂತೇಳಿ ಅವ್ರ ಗಮನಕ್ಕೆ ಹೋಗಿ ಒಂದು ಲೆಟ್ರ್ ಕೊಟ್ಟಿದ್ದೀನಿ. ಗ್ರಾಮಸ್ಥರೆಲ್ಲ ಹೇಳಿದ್ದಾರೆ, ಸರಿ ಆಯಿತು ಮಾತಾಡೋಣ, ಅದನ್ನೇನಿದೆ ಬಗೆಹರಿಸೋಣ ಅಂತ ಹೇಳಿದರು. ನನಗೆ ತುಂಬ ನೋವಾಗಿದೆ ಏನಂದರೆ ಸರ್ಕಾರಿ ಶಾಲೆನ ಇದು, ಹೋಗ್ಲಿ ಇಲ್ಲಿ ಯಾವುದಾದ್ರು ಹೋಗ್ಲಿ, ಗಲೀಜು ಹಾಕೋ ಕಸ ತೊಟ್ಟಿನಂತೂ ಗೊತ್ತಾಗ್ತಾ ಇಲ್ಲ. ಇದೇ ಶಾಲೆಯ ಆವರಣದಲ್ಲೇ ಜಲ ಜೀವನ್ ಮಿಷನ್ ಯೋಜನೆ ಅಡಿ ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣ ಮಾಡಿದ್ದಾರೆ. ಟ್ಯಾಂಕ್ ನಿರ್ಮಾಣ ಕಾಮಗಾರಿಗೆ ಎಂದು ತಂದಿದ್ದ ವಸ್ತುಗಳು ಎಲ್ಲವನ್ನ
ಅಲ್ಲೇ ಬಿಸಾಡಿದ್ದಾರೆ. ಶಾಲಾ ಕೊಠಡಿಗಳು ಕೂಡ ಕೆಲವು ಸುಸ್ಥಿತಿಯಲ್ಲಿವೆ. ಹೀಗೆ ಗ್ರಾಮದ ಮಕ್ಕಳ ಭವಿಷ್ಯವನ್ನು ರೂಪಿಸುವ ಜ್ಞಾನ ಕೇಂದ್ರವಾಗಿದ್ದ ಸರ್ಕಾರಿ ಶಾಲೆ ಗ್ರಾಮದ ಕಸದ ತೊಟ್ಟಿಯಾಗಿ, ತಿಪ್ಪೆಯಾಗಿ ಮಾರ್ಪಾಡಾಗಿದೆ. ಕೋಡಿಕಣ್ಣೂರು ಪ್ರಾಥಮಿಕ ಶಾಲೆ, ಮಾತೃಭೂಮಿ ಶಾಲೆಗೆ ರೋಡ್ ಹಾದು ಹೋಗೋಂಥ ರೋಡಲ್ಲಿ ಈ ಕಸ, ನೀರು, ಗಲೀಜು, ಸಗಣಿ ಅದೆಲ್ಲನೂ ತೊಳೆದು ಮಾಡ್ತಾ ಇರ್ತಾರೆ. ಮಕ್ಕಳು ಶಾಲೆಗೆ ಓಡಾಡೋಕೆ ಎಲ್ರಿಗೂ ತೊಂದರೆ ಆಗ್ತಾ ಇದೆ. ಸ್ಕೂಲ್ ಕಾಂಪೌಂಡ್ ಮಾಡಿದೆ, ಆ ಕಾಂಪೌಂಡ್ಗೆಲ್ಲನೂ ಕಸ ಗಲೀಜು ಮಾಡಿ ಇದೆಲ್ಲ ಇದು ಮಾಡ್ತಾ ಇರ್ತಾರೆ. ಇದ್ರ ಪರವಾಗಿ ಮಕ್ಕಳಿಗೆ ಎಲ್ರಿಗೂ ಸಾರ್ವಜನಿಕ ಅನುಕೂಲ ಮಾಡಿಕೊಡೋ ಥರ ನಾವು ಮಾಡಿಕೊಡ್ಬೇಕಂತ ನಾವು ಬೇಡ್ಕೊಳ್ತೀವಿ. ಇನ್ನು ಶಾಲೆಯ ಶಿಕ್ಷಕರು ಕೂಡ ಸಂಜೆ ಶಾಲೆಯಿಂದ ಮನೆಗೆ ಹೋದರೆ ಮುಗಿದೇ ಹೋಯ್ತು. ಈ ಶಾಲೆಯಲ್ಲಿ ಏನಾಗುತ್ತೆ ಅನ್ನೋದರ ಕಡೆ ಗಮನ ಹರಿಸೋದಿಲ್ಲ. ಇನ್ನು ಶಾಲೆಯ ದುಸ್ಥಿತಿಯ ಬಗ್ಗೆ ಈಗಾಗಲೇ ಸಂಬಂಧಪಟ್ಟವರ ಗಮನಕ್ಕೆ ತರಲಾಗಿದೆ. ಆದರೂ ಯಾರೊಬ್ಬರು ತಲೆ ಕೆಡಿಸಿಕೊಂಡಿಲ್ಲ ಅನ್ನೋದು ಶಾಲೆಯ ಮುಖ್ಯ ಶಿಕ್ಷಕರ ಮಾತು. ಈಗ ನಮ್ಮ ಶಾಲೆಯಲ್ಲಿ ಕಸ ಕಡ್ಡಿ ಎಲ್ಲ 4:15 ಮೇಲೆ ಹಾಕ್ತಾ ಇದ್ದಾರೆ. ಶನಿವಾರ ಭಾನುವಾರ ಇಲ್ಲಿ ಕಸ ಕಡ್ಡಿ ಎಲ್ಲ ಮಾಡ್ತಾರೆ. ಇಲ್ಲಿ ಅಪೂರ್ಣಗೊಂಡಿರ್ತಕ್ಕಂಥ ಕಟ್ಟಡದ ಒಳಗಡೆ ಆ ಕುಡುಕರು ಅವರೆಲ್ಲ ಬಂದು ಇದಾಗಿದೆ. ಆಮೇಲೆ ಈ ಓವರ್ ಹೆಡ್ ಟ್ಯಾಂಕ್ ಇದೆ, ನೀರೆಲ್ಲ ಫ್ಲೋ ಆದಾಗ ಆಚೆ ಎಲ್ಲ ಬಂದು ಬಿಲ್ಡಿಂಗ್ ಡ್ಯಾಮೇಜ್ ಆಗೋಂಗಿದೆ. ಅದನ್ನು ಸರಿಪಡಿಸ್ಬೇಕು ಅಂತೇಳಿ ಪಂಚಾಯತಿಗೆ 3 ಲೆಟ್ರ್ ಕೊಟ್ಟಿದ್ದೀನಿ ಸರ್. 25-26ನೇ ಸಾಲಲ್ಲಿ 3 ಲೆಟ್ರ್ ಕೊಟ್ಟಿದ್ದೀನಿ. ನಾವು ಇಲ್ಲದೇ ಇರೋ ಟೈಮಲ್ಲಿ ಇಲ್ಲಿ ಕಸ ಕಡ್ಡಿ ಎಲ್ಲ ಹಾಕೋದು, ಗಾಡಿ ತೊಳೆಯೋದು, ಆಮೇಲೆ ಬಟ್ಟೆ ಒಗೆಯೋದು ಎಲ್ಲ ನಡೀತಾ ಇದೆ ಸರ್. ಇವೆಲ್ಲ ಅವಾಯ್ಡ್ ಆಗಬೇಕಂದ್ರೆ ನಾವು ಮೇಯ್ನು ಗೇಟು ಕಾಂಪೌಂಡ್ ಹೋಗ್ಬೇಕು ಸರ್. ಸರ್ PDOಗೆ ಲೆಟ್ರ್ 3 ಸತಿ ಲೆಟ್ರ್ ಕೊಟ್ಟಿದ್ದೀನಿ. ನಮ್ಮ ಇಲಾಖೆಯವ್ರಿಗೂ ಕೊಟ್ಟಿದ್ದೀನಿ. ನಮ್ಮ ಇಲಾಖೆಯವರು ಸಂಬಂಧಪಟ್ಟ PW ಡಿಪಾರ್ಟ್ಮೆಂಟ್ಗೆ ಫಾರ್ವರ್ಡ್ ಮಾಡಿದ್ದಾರೆ ಸರ್. ಒಟ್ಟಿನಲ್ಲಿ ಊರಿನ ಮಟ್ಟಿಗೆ ಜ್ಞಾನ ಭಂಡಾರವಾಗಬೇಕಿದ್ದ ಸರ್ಕಾರಿ ಶಾಲೆ ಗ್ರಾಮಸ್ಥರ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿತನದಿಂದ ಕಸದ ತೊಟ್ಟಿಯಾಗಿದೆ. ಇನ್ನಾದರೂ ಸಂಬಂಧಪಟ್ಟವರು ಹಾಗೂ ಗ್ರಾಮಸ್ಥರು ಸರ್ಕಾರಿ ಶಾಲೆಗೊಂದು ಕಾಯಕಲ್ಪ ಕಲ್ಪಿಸಬೇಕಿದೆ. ರವಿ, ಪಬ್ಲಿಕ್ ಟಿವಿ, ಕೋಲಾರ.